ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನರರ ಸ್ವಭಾವ ವಕ್ರಗಳ ನೆನೆಸುವುದೇತಕ್ಕೆ, ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇಂ, ಸುರೆಗರಲ ಸುಧೆಗಳ್ ಅಬ್ದಿಯಲ್ಲಿ ಸೋದರರಲ್ತೆ, ಅರಿತೊಗ್ಗು ಸಾಜಕ್ಕೆ ಮಂಕುತಿಮ್ಮ. 287ನೇ ಕಗ್ಗ ಇದು. ನರರ ಸ್ವಭಾವ, ನಮ್ಮ ಸ್ವಭಾವನೇ ವಕ್ರಗಳನ್ನು ಗಣಿಸೋದು. ಯಾಕೆ ಹಾಗೆ ಮಾಡ್ತೀವಿ? ಎಲ್ಲ ಸರಿ, ಅವರು ಸ್ವಲ್ಪ ಮಾತು ಜಾಸ್ತಿ, ಇಲ್ಲ ಅವರು ತುಂಬ ತಿಳುವಳಿಕೆ ಇದೆ, ತುಂಬ ತಿಳ್ಕೊಂಡವರು, ಬಹಳ ಸಹಾಯದ ನೇಚರು ಇದೆ, ಒಂದು ಸ್ವಲ್ಪ ಕೊಡೋ ಕೈ ಇಲ್ಲ, ಹೀಗೆ ಏನೋ ಒಂದು ಅವರಲ್ಲೆಲ್ಲ ಒಳ್ಳೆ ಗುಣಗಳಿರುತ್ತವೆ. ಅದನ್ನೆಲ್ಲ ಕನ್ಸಿಡರ್ ಮಾಡೋದ್ರ ಜೊತೆಗೆ ಒಂದು ವಕ್ರನೂ ಸೇರಿಸಿ ಹೇಳ್ತಾ ಇರ್ತೀವಿ. ಆದರೆ ಸ್ವಲ್ಪ ಹೀಗೆ, ಒಂದು ಸ್ವಲ್ಪ ಹಾಗೆ, ಅವ್ರು ಹಾಗೆ ಹೀಗೆ ಅಂತ ಯಾಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ? ಗಿರಿ ಕಣಿವೆಗಳ ಗಣಿಸಿ ರೋಷಗೊಳ್ಳುವೆಯೇ, ಎಷ್ಟು ಚೆನ್ನಾಗಿದೆ ಪರ್ವತ, ಪಕ್ಕದಲ್ಲೊಂದು ಕಣಿವೆ ಅಂತೀವಾ? ಇಲ್ಲ, ಗಿರಿ ಕಣಿವೆಗಳು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ನೇಚರ್ ಅಂತ ನಮಗೆ ಗೊತ್ತು. ಅದನ್ನು ಕಂಡು ರೋಷಗೊಳ್ಳದಿದ್ದ ಮೇಲೆ ಈ ವಕ್ರಗಳು ನಮ್ಮಲ್ಲಿ ಇರಬಹುದಾದ, ನಮ್ಮಲ್ಲಿ ನಿಮ್ಮಲ್ಲಿ ಅವರಲ್ಲಿ ಇವರಲ್ಲಿ ಇರಬಹುದಾದ ನೆಗೆಟಿವ್ಗಳು ಕೂಡ ಗಿರಿ ಕಣಿವೆಯ ಹಾಗೇ ಜೊತೆಗೆ ಬಂದಿರತಕ್ಕಂಥದ್ದಲ್ವೇ? ಅದಕ್ಕೆ ಎಷ್ಟು ಸುಂದರವಾದ ಒಂದು ಉಪಮೆ ಕೊಡ್ತಾರೆ DVG ನೋಡಿ. ಸುರೆಗರಲ ಸುಧೆಗಳ್ ಅಬ್ದಿಯಲ್ಲಿ ಸೋದರರಲ್ತೆ. ಸುರೆ ಅಂದರೆ ಸುರಾಪಾನ, ದೇವತೆಗಳು ಕುಡಿತಕ್ಕಂತಹ ಒಂದು ಡ್ರಿಂಕ್ ಸುರೆ. ಗರಲ ಅಂದರೆ ನಂಜು, ವಿಷ. ಸುಧೆ ಅಮೃತ. ದೇವ ಮತ್ತು ಅಸುರರು ಮಂಥನ ಮಾಡಿದ್ರಲ್ಲ, ಸಮುದ್ರ ಮಂಥನ ಮಾಡಿದಾಗ ಅವಾಗ ಇವು ಮೂರು ಒಟ್ಟಿಗೆ ಹುಟ್ಟಿದ್ವು ಅಂದರೆ ಅವು ಸೋದರರಾದರು ತಾನೆ. ಅಬ್ದಿ ಅಂದರೆ ಸಮುದ್ರ, ಸಮುದ್ರದಲ್ಲಿ ವಿಷ ಅಮೃತ ಎಲ್ಲ ಒಟ್ಟಿಗೆ ಹುಟ್ಟಿದ್ವು, ಅವೆಲ್ಲ ಅಣ್ಣ ತಮ್ಮಂದರು, ಸೊ ಒಟ್ಟಿಗೆ ಇರ್ತಾರೆ. ಅರಿತೊಗ್ಗು ಸಹಜಕ್ಕೆ, ಅದು ಸಹಜವಾದ್ದು, ಒಳ್ಳೆಯದೂ ಇರುತ್ತೆ ಒಬ್ಬ ಮನುಷ್ಯನಲ್ಲಿ, ಕೆಟ್ಟದ್ದೂ ಇರುತ್ತೆ. ಆ ಸಹಜತೆಯನ್ನು ಅರಿತು ಅದಕ್ಕೆ ಒಗ್ಗಿಕೊಂಡು ನಾವು ಇನ್ನೊಬ್ಬರನ್ನ ಕಾಣಬೇಕು ಅಂತ. ಎದುರಿನಲ್ಲಿರುವವರ ವೀಕ್ನೆಸ್ನ ನಾವು ರೆಸ್ಪೆಕ್ಟ್ ಮಾಡಿದ್ರೆ ನಮ್ಮ ಬದುಕು ಸರಳ ಆಗ್ತಾ ಹೋಗುತ್ತೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ನಮ್ಮ ಅತ್ತೆಯ ತಾಯಿ, ಅಂದರೆ ನನ್ನ ಹಿಂದಿನ ಜನರೇಷನ್, 2 ಜನರೇಷನ್ ಹಿಂದಿನದು ಅಂತ. ಅವರು ನಮ್ಮ ಮನೆಯಲ್ಲಿ ಇದ್ದಾಗ ಒಂದು ಮದುವೆಗೆ ಅವರನ್ನು ಕರ್ಕೊಂಡು ಹೋಗಿದ್ವಿ. ನಮ್ಮ ಸ್ನೇಹಿತರೊಬ್ಬರು, ಅವರು ಪ್ರಾದೇಶಿಕವಾಗಿ ಬೇರೆ ಪ್ರದೇಶದ ಒಂದು ಮದುವೆ. ಅವರ ಆಹಾರ ಪದ್ಧತಿ, ಅವರ ಮಸಾಲೆಗಳ ಬಳಕೆ, ಅದು ಯಾವುದು ನಮ್ಮ ಅಜ್ಜಿಗೆ ಅಂದರೆ ನಮ್ಮ ಅತ್ತೆಯ ತಾಯಿಗೆ ಹೊಂದುವಂಥದ್ದಲ್ಲ. ಅವರು ತಿನ್ಕೊಂಡು ಬಂದ ಆಹಾರ ಅಲ್ಲ, ಅದು ಬೇರೆದೇ ಬಗೆಯ ಆಹಾರ. ಅವರು ಇಲ್ಲಿದ್ದರಿಂದ ಅವರು ನಮ್ಮ ಜೊತೆ ಮದುವೆಗೆ ಬರಬೇಕಾಯಿತು. ಅವರು ಬಂದರು, ಊಟ ಎಲ್ಲ ಮಾಡಿದ್ರು. ಮುಗಿದ ಮೇಲೆ ನಾನು ಸ್ವಲ್ಪ ಹಾಸ್ಯವಾಗಿ ಅವರನ್ನು ಕೇಳಿದೆ, ಹೇಗಿತ್ತು ಅಜ್ಜಿ ಊಟ, ಚೆನ್ನಾಗಿ ಊಟ ಮಾಡಿದ್ರಾ ಅಂತ. ಯಾಕೆಂದರೆ ನನಗೆ ಗೊತ್ತು ಆ ಊಟ ಅವರಿಗೆ ಸೇರೋದಿಲ್ಲ ಅಂತ. ಆಕೆ ತಕ್ಷಣ ನೆನಪಿಡಿ, ಇವತ್ತಿಗೆ 97 ವರ್ಷಗಳ ವೃದ್ಧೆ ಆಕೆ. ಅಂದರೆ ಅವತ್ತಿಗೆ ಇನ್ನೊಂದು ಸ್ವಲ್ಪ ಯಂಗಾಗಿರ್ಬೋದು, ಆದರೆ 2 ಪೀಳಿಗೆಯ ಹಿಂದಿನ ತಲೆಮಾರು ಆಕೆ. ಅವರು ಚೆನ್ನಾಗಿತ್ತಮ್ಮ, ಅವ್ರ ಬಗ್ಗೆ ಆಹಾರನ ಅವ್ರು ನಮಗೆ ಬಡಿಸ್ತಾರೆ ಊಟಕ್ಕೆ ಕರೆದು. ಅದರಲ್ಲಿ ನಮಗೇನು ಖುಷಿ ಅನಿಸುತ್ತೆ ಅದನ್ನು ನಾವು ತಿನ್ನಬೇಕು, ಬೇಡದೇ ಇದ್ದದ್ದನ್ನು ಹಾಕಿಸ್ಕೊಳ್ದೇ ಇದ್ದರೆ ಆಯಿತು, ಊಟ ಚೆನ್ನಾಗಿತ್ತು, ನನಗಿಷ್ಟ ಆಯಿತು ಅಂತ ಅಂದರು. ಅದೆಂಥ ಸಹಿಷ್ಣುತೆ, ಅದು ಎಷ್ಟು ದೊಡ್ಡ ಪಾಠವನ್ನು ಕಲಿಸ್ತು ಆ ಮಾತು ನನಗೆ ಅಂತ ಅಂದರೆ, ನಮಗೆ ಒಗ್ಗದೇ ಇದ್ದ ಮಾತ್ರಕ್ಕೆ ಅದ್ರ ಬಗ್ಗೆ ನಾವು ಹಗುರವಾಗಿ ಮಾತಾಡೋದು, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಪ್ಪ ಅದು ಏನು ತಿಂತಾರಪ್ಪ, ಅದು ಏನು ಅಂತ ಈ ಥರದ್ದು ತಿಂತಾರಪ್ಪ ಅಂದ್ಕೊಳ್ಳೋದು, ಅಥವಾ ಅದು ಏನು ಅಂತ ಈ ಥರ ಬಟ್ಟೆಗಳು ತೊಡ್ತಾರಪ್ಪ ಅಂದ್ಕೊಳ್ಳೋದು, ಎಲ್ಲವೂ ತೀರಾ ಅಸಂಬದ್ಧವಾದ ವಿಷಯಗಳು ಅಂತ ಅನ್ನಿಸ್ಬಿಡ್ತು. ಅವರ ಆ ಒಂದು ಮಾತು, ಅವರೊಂದು ಆ ಥಾಟ್ ಪ್ರೋಸೆಸ್ಸು. ಇವತ್ತಿನ ಪೀಳಿಗೆಯವಳಾದ ನಾನು ಅದನ್ನು ಹಾಸ್ಯವಾಗಿ ಅವ್ರ ಹತ್ರ ಕೇಳಿದೆ. ಅವರು 2 ತಲೆಮಾರಿನ ಹಿಂದಿನ ದೊಡ್ಡ ಹೃದಯದ ವ್ಯಕ್ತಿ. ಅವರು ಆ ಕಿಂಡಿಯನ್ನು ನನಗೆ ತೆರೆದು ತೋರಿಸಿದ್ರು. ವಕ್ರಗಳು ನಮ್ಮೆಲ್ಲರಲ್ಲೂ ಇರುತ್ತವೆ, ಸರಿಗಳು ತಪ್ಪುಗಳು ಎಲ್ಲ ರೀತಿಯೂ ನಮ್ಮಲ್ಲಿರುತ್ತವೆ. ನನ್ನದು ಯಾವುದೋ ಸರಿ ಎದುರುಗಡೆಯವರಿಗೆ ವಕ್ರವಾಗಿ ಕಾಣಿಸಿರಬಹುದು, ಆದರೆ ಸರಿಯಾಗಿರುವುದನ್ನು ನೋಡಿ, ಅದನ್ನು ಗುರುತಿಸಿ, ಅದನ್ನು ಅಪ್ರಿಷಿಯೇಟ್ ಮಾಡಿ, ವಕ್ರಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಬರೋದನ್ನು ನಾವು ಕಲಿಬೇಕಾಗಿರೋದು ವಯಸ್ಸು ಮಾಗ್ತಾ ಹೋದ ಹಾಗೆ. ಅರಿತೊಗ್ಗು ಸಹಜಕ್ಕೆ, ಅವರು ಆ ಸಹಜಕ್ಕೆ ನಮ್ಮ ಅಜ್ಜಿ ಹೇಗೆ ಅರಿತು ಒಗ್ಗಿದ್ರು ಅದನ್ನು ನನಗೆ ಹೇಳಿಕೊಟ್ರು. ಆ ಪರಿಯೇ ಅನನ್ಯ ಅಂತ ನನಗನ್ನಿಸ್ತು. ಮತ್ತು ಈ ಉಪಮೆ ನನಗೆ ಈ ಕಗ್ಗದಲ್ಲಿ ತುಂಬ ಸುಂದರ ಅನ್ನಿಸ್ತು. ಸುರೆ ಸುಂದರವಾದ ರೂಪದಲ್ಲಿರುವ ಕೆಟ್ಟದ್ದು, ಅದನ್ನು ಮದ್ಯ ಅಂತ ನಾವು ಕನ್ಸಿಡರ್ ಮಾಡೋದಾದರೆ,
ಗರಲ ಡೈರೆಕ್ಟ್ಲಿ ಕೆಟ್ಟದ್ದು, ವಿಷ, ಅದು ಅಲ್ಲಿ ಒಳ್ಳೆಯ ಅಂಶ ಏನೂ ಇಲ್ಲ. ಸುಧೆ ಅಮೃತ, ಅದು ಒಳ್ಳೆಯದೇ ಪೂರ್ಣ ಪ್ರಮಾಣವಾಗಿ, ಅದರಲ್ಲಿ ಕೆಟ್ಟದ್ದು ಏನೂ ಇಲ್ಲ. ಅವು ಮೂರನ್ನು ಎಷ್ಟು ಚೆನ್ನಾಗಿರೋ ಅಂಶಗಳನ್ನು ತಂದಿದ್ದಾರೆ. ಅವು ಮೂರು ಒಟ್ಟಿಗೆ ಹುಟ್ಟಿದ್ವು ಸಮುದ್ರದಿಂದ. ಸೊ ಅವು ಸೋದರರು, ಎಲ್ಲ ಒಟ್ಟಿಗೆನೇ ಇರ್ತಾರೆ. ಸುಂದರವಾಗಿ ಕಾಣುವಂತಹ ಕೆಟ್ಟದ್ದು, ನೇರವಾಗಿ ಕೆಟ್ಟದ್ದು, ನೇರವಾಗಿ ಒಳ್ಳೆಯದು, ಎಲ್ಲವೂ ಒಟ್ಟಿಗೆ ಹುಟ್ಟಿದ್ದು ಸೋದರರು. ಅವರೆಲ್ಲ ಒಟ್ಟಿಗೆ ನಮ್ಮೊಳಗಿರ್ತಾರೆ. ಆದ್ದರಿಂದ ಎದುರಿನವರಲ್ಲಿರುವ ಒಳ್ಳೆಯ ಗುಣಗಳನ್ನು ಆರಿಸಿಕೊಂಡು ಕೆಟ್ಟದ್ದನ್ನು ಮರೆತು ಬದುಕುವ ರೀತಿ ಕಲಿತರೆ ನಮಗೆ ಎದುರಿನವರೆಲ್ಲರೂ ಒಳ್ಳೆಯವರಾಗಿ ಸುಂದರರಾಗಿಯೇ ಕಾಣಿಸ್ತಾರೆ. ಯಾವಾಗ ಸುತ್ತಲೇ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸ್ತಾರೆ, ನಾವು ನಿರ್ವಾಹವಿಲ್ಲದೆ ಒಳ್ಳೆಯವರಾಗ್ತಾ ಬದಲಾಗ್ತೀವಿ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.